ನಮಸ್ಕಾರ ಕರುನಾಡು, ನಾನು ನಿಮ್ಮ ಸಿದ್ದು. ಇವತ್ತು ನಾವು ಬಂದೇವಿ ಶ್ರೀ ಸಿದ್ದಾಳಜ್ಜನ ಮಠ ನೋಡಕ್ಕೆ. ಎಲ್ಲಂದ್ರೆ ಸಿರ್ಸಿ ರೋಡ್ನ್ಯಾಗ ದಟ್ಟವಾದ ಅರಣ್ಯಗಳ ಕಾಡುಗಳ ಮಧ್ಯೆ ಒಂದು ಶ್ರೀ ಸಿದ್ದಾಳಜ್ಜನ ಮಠ ಐತಿ. ಅದನ್ನು ನೋಡಕ್ಕೆ ಹೋಗೊಂಬರ್ರಿ. ಅಜ್ಜಾರನ್ನ ಕೇಳೋನು ಇಲ್ಲೇ ಯಾಕೆ ಮಠ ಕಟ್ಟಿಸಿದ್ರು ಅಂತಂದು ಅದರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಕೇಳೋಂಬರ್ರಿ. ಈ ಮಠ ಎಲ್ಲಿ ಬರ್ತೈತ್ರಿ ಅಜ್ಜಾರ? ಶಿವಾಯ ನಮಃ. ಇದು ಹುಬ್ಬಳ್ಳಿಯಿಂದ ಮುಂಡಗೋಡ, ನಂತರ ಮುಂಡಗೋಡ ಆದ ನಂತರ ಶಿರ್ಸಿ ರೂಟು. ಮುಂಡಗೋಡ ಆದ ನಂತರ ಪಾಳ ಕ್ರಾಸ್ ಅಂತ ಬರ್ತೈತ್ರಿ. ಪಾಳ ಕ್ರಾಸ್ಲಿಂದ ಬಲಗಡೆ ಹೊಳ್ಳಿದಾಗ ಸುಮಾರು 5 ಕಿಲೋಮೀಟರ್ ಕೋಡಂಬಿ ಗ್ರಾಮ, ಹಳ್ಳದ ಮನೆ ಊರು. ನಾನು ಮೂಲತಃ ಹುಬ್ಬಳ್ಳಿ ಸೆಟಲ್ಮೆಂಟ್ ಗಂಗಾಧರ ನಿವಾಸಿ. ನನ್ನ ಹೆಸರು ಪ್ರಹ್ಲಾದ್ ಅಂತ ಹೇಳಿ. ನಾವು 5 ಜನ ಅಣ್ತಮ್ಮಂದ್ರು. ನಾವು ಕೂಲಿಕಾರರು. ತಂದೆಯವರು ಪೊಲೀಸ್ ಇಲಾಖೆದೊಳಗಿದ್ರು. ಕಟ್ಟಿಗೆ ವ್ಯಾಪಾರ ಮಾಡ್ಕೊಂತ ಹಮಾಲಿ ಮಾಡೋದು, ಕಟ್ಟಿಗೆ ಹೊಡಿಯೋದು, ಸಾಕಷ್ಟು ಶ್ರಮ ವಹಿಸಿ ದುಡಿತಿದ್ವಿ. ದುಡ್ದಾಗ ಬರ್ತಾ ಬರ್ತಾ 5 ಮಂದಿ ಅಣ್ತಮ್ಮಂದ್ರದ್ದು ಮದುವೆಗಳಾದವು. ಜನಸಂಖ್ಯೆ ಜಾಸ್ತಿ ಆಯ್ತು. ವ್ಯಾಪಾರ ಇಂಪ್ರೂವ್ಮೆಂಟ್ ಆದ ಗುಟ್ಲೇನ ತಯಾರೇನು ಹೇಳಕತ್ರು, ನಾವು ಬೇರೆಯವ್ರಲಿಂದ ಕಟ್ಟಿಗೆ ಖರೀದಿ ಮಾಡ್ತಿದ್ವಿ. ಅದಕ್ಕೆ ಅವ್ವಾರೇನು ಹೇಳಿದ್ರು, ಇದು ಒಂದು ಕಟ್ಟಿಗೆ ಅಡ್ಡೆದ ಮೇಲೆ ಕಟ್ಟಿಗೆ ಅಡ್ಡೆ ನಡೆಸ್ತಿದ್ವಿ, ಹಮಾಲಿ ಮಾಡ್ತಿದ್ವಿ, ಕಟ್ಟಿಗೆ ಹೊಡಿತಿದ್ವಿ. ಇದು ಒಂದು ಕಟ್ಟಿಗೆ ಅಡ್ಡೆದ ಮೇಲೆ ಪ್ರಹ್ಲಾದ, ನನ್ನ ಹೆಸರು ಪ್ರಹ್ಲಾದ, ತಾಯಾರ ಪ್ರೀತಿಯಿಂದ ಪಲ್ಲು ಅಂತ ಕರಿತಿದ್ರು. ಪಲ್ಲು ಈ ವ್ಯವಹಾರದೊಳಗೆ ಎಲ್ಲರೂ 5 ಜನ ಅಣ್ತಮ್ಮಂದ್ರ ಕುಂತ್ರ ಉಪಜೀವನಕ್ಕೆ ತೊಂದರೆ ಆಕೈತಿ, ನೀ ಕಾಟಾ ಮಾರ್ಕೆಟ್ಗೆ ಹೋಗಿ ವ್ಯವಹಾರ ಮಾಡಪ್ಪ ಅಂದ್ರು. ನನಗೇನು ತಿಳಿತಿದ್ದಿಲ್ಲ ಅವಾಗ. ಅಜ್ಜನ ಹೆಸರು ಹೇಳಿ ನೀ ಸ್ಟಾರ್ಟ್ ಮಾಡಪ್ಪ ಅಂತೇಳಿ ತಾಯಾರು ನನಗೆ ಆಶೀರ್ವಾದ ಮಾಡಿ ವ್ಯಾಪಾರ ಕಳಿಸಿದ್ರು. ನಿಮ್ಮಪ್ಪ ನಿಮ್ಮವರು ಅವರು ಅಜ್ಜಾರ ಭಕ್ತರಿ. ಅವ್ರು ಆಗಾಗ ಮಠಕ್ಕೆ ಹೋಗಿ ಬಂದು ಮಾಡ್ತಿದ್ರು. ನಾನು ಕಾಟಾ ಮಾರ್ಕೆಟ್ಗೆ ಹೋದ್ರು ವ್ಯವಹಾರ ಏನ್ ಮಾಡ್ಬೇಕನ್ನೋದು ನನಗೆ ಅಡ್ಡಿ ತಿಳಿಲೇ ಇಲ್ಲ. ಆದ್ರೂ ಸತಿಗೆ ಸಿದ್ದಾಳನ ಧ್ಯಾನ ಮಾಡ್ಕೊಂಡು ಕಾಟಾ ಮಾರ್ಕೆಟ್ಗೆ ಹೋಗಕತ್ತೆ. ಅಲ್ಲಿ ಸುಮಾರು 15-20 ಲಾರಿ ಕಟ್ಟಿಗೆ ತುಂಬಿದ್ದು ನಿಂತಿರ್ತಿದ್ವು. ಆ ತುಂಬಿದಂತ ಲಾರಿಗಳನ್ನ ಅಲ್ಲಿರುವಂತ ಏಜೆಂಟ್ರು ಖರೀದಿ ಮಾಡಿ ಅಡ್ಡೆದವರಿಗೆ ಸಪ್ಲೈ ಮಾಡ್ತಿದ್ರು. ಅವ್ರು ಏನ್ ಮಾಡ್ತಿದ್ರು, ಪ್ರತಿ ದಿವಸ ಬೆಳಗಿನ 6 ಗಂಟೆಯಿಂದ 10 ಗಂಟೆ ಮಟ್ಟ ವ್ಯವಹಾರ ಮಾಡಿ ಮನೆಗಳಿಗೆ ಹೋಗ್ಬಿಡ್ತಿದ್ರು. ಅಂದ್ರೆ ಅವ್ರಿಗೆ ವ್ಯವಹಾರ ಸಾಕತ್ತು 50,000 60,000 ರೂಪಾಯಿ ಒಂದ್ ದಿನಕ್ಕೆ ದುಡಿಮೆ ಹಾಕಿತ್ತು, ಹೋಗ್ಬಿಡ್ತಿದ್ರು. ಮುಂದೆ ಉಳಿದ ಗಾಡಿಯವರು ಕುಮಟಾ, ಹೊನ್ನಾವರ, ಶಿರ್ಸಿ, ಕಾರವಾರ ಕಡೆಯಿಂದ ಬಂದಂತ ಗಾಡಿಗಳು, ಅಳ್ನಾವ್ರ ಕಡೆಯಿಂದ ಬಂದಂತವ್ರು ಅವ್ರು ಕಂಗಾಲ ಆಗಿಬಿಡ್ತಿದ್ರು. ಪ್ರಹ್ಲಾದ್ ಅವ್ರ ನೀವೇನ್ ಮಾಡ್ತೀರಿ ಅಂತಂದ್ರ, ನಾ ಏನಿಲ್ಲ ಕಟ್ಟಿಗೆ ಅಡ್ಡೆ ನಡ್ಸವ್ರಿ, ನಮ್ ಕಟ್ಟಿಗೆ ಗಾಡಿಗಳು ನಿಂತಾವ್, ಎಲ್ಲಾರ ಖಾಲಿ ಮಾಡಿಸ್ರಿ ಅಂತಿದ್ರು. ನನಗೆ ಅವ್ರು ಅಷ್ಟು ಹೇಳೋದಕ್ಕೆ ಒಂದ ಸಿದ್ದಾಳಪ್ಪನ ಹೇಳ್ಯಾನ ನಾನು ತಿಳ್ಕೊಂಡು, ಆಯ್ತು ತಡ್ರಿ ನಾ ಬರ್ತೀನಿ ಅಂತ ಹೇಳಿ ಕಟ್ಟಿಗೆ ಅಡ್ಡೆ ಮಾಲಕರ ಕಡೆ ಹೋಗಿದ್ದೆ. ಹಿಂಗ್ರಿ ಕಾಟಾ ಮಾರ್ಕೆಟ್ನ್ಯಾಗ ಕಟ್ಟಿಗೆ ಅಡ್ಡೆ ಗಾಡಿಗಳು ನಿಂತಾವು, ತಗೊಂತೀರೇನು? ಪ್ರಹ್ಲಾದ ನೀವು ವ್ಯಾಪಾರ ಮಾಡಕ್ ಬಂದಿಯಾ ಅಂತಾರ. ಹೌದ್ರಿ. ಹಂಗಾರ ತಗೋರಿ ಅಂತಂದ್ರೆ ಗೊಟ್ಲೇನೆ, ತೊಂಬಪ್ಪ ನೀ ತಂದಿ ಅಂದ್ರೆ ನಾವ್ ಬ್ಯಾಡ ಅನ್ನಂಗಿಲ್ಲ ಅಂತಂದು ನನ್ನನ್ನು ಗೌರವಿಸಿ ನನಗ ಕಟ್ಟಿಗೆ ಗಾಡಿ ತರಿಸ್ಕೊಂತಿದ್ರು. ಅವ್ರು ಕೇಳ್ತಿದ್ರು ಕಟ್ಟಿಗೆ ಗಾಡಿಯವರು, ಎಲ್ಲಿ ಹಾಕ್ತಿರಿ ಇದು ನಂದು ಊಟ? ಅಲ್ಲಿ ಒಬ್ರಿಗೆ ಹೇಳಿ ಬಂದೇನ್ರಿ, ನಡೆಯವ್ರಿ ಅಂತ. ಪರಶುರಾಮ್ ಬೆಳಂಕರ್ ಅಂತಂದು ದೊಡ್ಡ ಶ್ರೀಮಂತ ಪಾರ್ಟಿ ಅದು ಕಟ್ಟಿಗೆ ಅಡ್ಡೆದವ್ರು. ಅವ್ರಿಗೆ ಕಡೆ ಹೋಗೋಣ ಅಂತೇಳಿ ಇವ್ರನ್ನ ಕರ್ಕೊಂಡು ಹೋದೆ. ಹೆಂಗ್ರಿ ಇದು ರೇಟು ಅಂತ ಕೇಳಿದ್ರು ನನಗೆ ಅವರು ಕಟ್ಟಿಗೆ ಅಡ್ಡೆದವ್ರು. ನಾ ಹೇಳಿದೆ, ನಾನು ಹೊಸದಾಗಿ ವ್ಯವಹಾರ ಮಾಡತ್ತೀನಿ, ನನಗೆ ಇದ್ರಾಗ ಏನ್ ಮಾಹಿತಿ ಇಲ್ಲ, ನೀವೇನ್ ರೇಟ್ ಹಚ್ಚಿ ಕೊಟ್ಟಿದ್ದು ತಗೊಂಡು ಹೋಗ್ತೇನೆ ಅಂದೆ. ಪ್ರಹ್ಲಾದ ಹಂಗೆಲ್ಲ ಮಾತಾಡಬಾರ್ದು, ಅವ್ರು ಏನ್ ರೇಟ್ ಹೇಳ್ತಾರಲ್ಲ ಅದಕ್ಕಿಂತ ಜಾಸ್ತಿ ರೇಟ್ ಹೇಳ್ಬೇಕು ನೀನು ಅಂದ್ರೆ. ಇಲ್ಲ ಹಂಗೇನ್ ಬ್ಯಾಡ್ರಿ, ಅವ್ರಿಗೆ ಯೋಗ್ಯ ರೇಟ್ ಕೊಟ್ಟು ಕಳಿಸ್ರಿ ಅಂತ ಹೇಳ್ತಿದ್ದೆ ನಾನು. ಇದೊಂಥರ ಸವಾಲು ಮಾಡದಂಗ್ರಿ. ಅವಾಗ ನಾನು ಸವಾಲು ಮಾಡ್ತಿದ್ದಿಲ್ಲ. ಅವ್ರಿಗೆ ನ್ಯಾಯ ದೊರಕಿಸ್ಬೇಕು. ದೂರ್ಲಿಂದ ಬಂದಂತ ಊರವ್ರು ವಸ್ತಿ ಇದ್ದಾರ, ಅವ್ರಿಗೆ ಯೋಗ್ಯ ರೇಟ್ ಕೊಟ್ಟು ಕಳಿಸ್ಬೇಕು ಅನ್ನೋದು ಹಂಬಲ ನನಗೆ. ಆ ಪ್ರಕಾರ ಗಾಡಿ ತಗೊಂಡು 2,000 ರೂಪಾಯಿ ಹಾಕ್ತಿದ್ನಿ ಅಂತ ತಿಳ್ಕೊರಿ. ಆ ಗಾಡಿ ಅದನ್ನ ಅವ್ರಿಗೆ ಅವ್ರು ಏನಂತಿದ್ರು, ಕಟ್ಟಿಗೆ ಗಾಡಿಯವರು, 100 ರೂಪಾಯಿ ನಮಗ್ ಕೊಡ್ರಿ, 400 ರೂಪಾಯಿ ನೀವು ತಗೋರಿ ಅಂತಿದ್ರು ಅವರು. ಆಗಿನ ಕಾಲಕ್ಕೆ ರೀ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಕೂಲಿ ಇತ್ತು. ಈ ದಿನಕ್ಕೆ 300 ರೂಪಾಯಿ ಒಂದು ಲಾರಿಗಳಿತ್ತು. ಆ ಪ್ರಕಾರ ಪ್ರತಿ ದಿವಸ 5, 6, 10 ಗಾಡಿಗಳು ಖರೀದಿ ಮಾಡಕತ್ತೆ. ಅದಕ್ಕೆ ದಿನ 5,000, 6,000, 8,000, 10,000, 20,000 ಹೋತ್ರಿ ಒಂದ್ ದಿನಕ್ಕೆ ಉತ್ಪನ್ನ. ಈ ಅಜ್ಜನ ಆಶೀರ್ವಾದದಿಂದ ಉತ್ಪನ್ನ ಅಷ್ಟ ಆಗತ್ತಲ್ಲ. ನಾನು ಕೇವಲ ಯಕಶ್ಚಿತ ಕಟ್ಟಿಗೆ ಓಡೋದು ಹಮಾಲಿ ಮಾಡುವಂತ ವ್ಯಕ್ತಿ. ನಾನು ಇಷ್ಟು ದುಡ್ಡು ತಗೊಂಡು ಏನ್ ಮಾಡ್ಲಿ? ಅವಾಗಿನ ಟೈಮ್ದಾಗ ಅದು 20,000 ಅಂದ್ರೆ ಬಾಳ್ರಿ ಬಹಳ. ಅವಾಗ ಕೂಲಿ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಇತ್ತು ಒಂದ್ ದಿನಕ್ಕೆ. ಮತ್ತೆ 20,000 ರೂಪಾಯಿ ಉಳಿಯುವಾಗ ನಾನು ಗಾಬರಿ ಆಗಿ, ನಾನು ಹೊಲ ತಗೋಬೇಕು, ಮನಿ ಕಟ್ಟಬೇಕು, ಬಂಗಾರ ತಗೋಬೇಕಂತ ನನ್ನ ತಲೆ ಒಳಗೆ ಸಿದ್ದಾಳನ ಆಣಿ ಮಾಡಿ ಹೇಳ್ತೀನಿ ನಿಮಗೆ. ನನಗೆ ಆ ವಿಚಾರ ಬರಲೇ ಇಲ್ಲ.
ಈ ದುಡ್ಡು ತಗೊಂಡು ಏನ್ ಮಾಡೋದು, ಯಾರ್ಯಾರು ತೊಂದ್ರೆ ಒಳಗದಾರ ಅವ್ರನ್ನ ಕರೆಸಿ ಅವ್ರಿಗೆ ಸಹಾಯ ಮಾಡ್ಬೇಕಂತೇಳಿ ಕಾಟಾ ಮಾರ್ಕೆಟ್ನ್ಯಾಗ ನನ್ನ ಕೈಯಾಗ ಕೆಲಸಕ್ಕೆ ಬಂದಂತ ಮಂದಿಗೆ ಹೇಳಿ ಕಳಿಸ್ತಿದ್ದೆ. ಯಾರು ಸೈಕಲ್ ಅಂಗಡಿ ಇಡಬೇಕಂದವ್ರಿಗೆ, ಯಾರು ರಿಕ್ಷಾ ತಗೋಬೇಕಂದವ್ರಿಗೆ, ಯಾರು ಪ್ಲಾಟ್ ತಗೋಬೇಕು, ಯಾರು ಹೊಲ ತಗೋಬೇಕಂದವ್ರಿಗೆ ಬಡ್ಡಿ ಹಂಗಲ್ಲ ಸಾಲದಂಗಲ್ಲ ಅವ್ನ ಮುಂದೆ ನಿಂತು ಹೇಳ್ತೇನೆ ನಿಮಗೆ. ಯಾರ್ಯಾರು ಬರ್ತಾರ ದವಾಖಾನಿ ತ್ರಾಸ ಇದ್ದವ್ರು ಇರ್ಬೋದು, ದೇವ್ರಿಗೆ ಹೋಗೋರು ಇರ್ಬೋದು, ನೀವು ಕರ್ಕೊಂಬರ್ರಿ ಅಂತ ಹೇಳಿ ಮಂದಿನ ಕಳಿಸ್ತಿದ್ದೆ. ಆ ಪ್ರಕಾರ ಜನರಿಗೆ ಕರ್ಕೊಂಬರ್ತಿದ್ರು. ಪ್ರತಿ ದಿವಸ 15-16 ಸಾವಿರ ರೂಪಾಯಿ ಹಂಚೆ ಮನೆಗೆ ಹೋಗಿದ್ದೆ. ಇದು ಅವ್ನು ಸಾಕ್ಷಿಯಾಗಿ ಹೇಳ್ತೇನೆ ನಿಮಗೆ. ವ್ಯವಹಾರ ಹಿಂಗ ಮುಂದುವರಿತು. ಈ ದುಡ್ಡು ತಗೊಂಡು ಏನ್ ಮಾಡೋದು ಅಂತಂದು ಹಂಗಾರ ದಾನ ಧರ್ಮನೂ ಆದಂಗಾತು. ದೇವಸ್ಥಾನ ಅಜ್ಜಂದ ಹೆಸರಲ್ಲಿ ಕಟ್ಟಿಸ್ಬೇಕಂತ ಹೇಳಿ ಕುಂದಗೋಳ ಕ್ರಾಸಿಗೆ ಒಂದು ಸಣ್ಣದೊಂದು ಆಶ್ರಮ ಇತ್ರಿ. ಅಲ್ಲಿ ಹೋದೆ. ಅಲ್ಲಿ ಒಬ್ರು ಅಜ್ಜಾರ್ ಇದ್ರು. ಅವ್ರು ನಮ್ಮನ್ನು ಬಹಳ ಪ್ರೀತಿಯಿಂದ ಸಿದ್ಧಾರ್ಥ ಮಠದಾಗ ಕಟ್ಟಿಗೆ ಹೊಡಿಯವ್ರಿ. ನಾನು ಅಂದಿದ್ದಕ್ಕೆ ನಾನು ಆಗಾಗ ಕಟ್ಟಿಗೆ ಹೊಡಿಯೋದು ಸೇವೆ ಮಾಡಕತ್ತೆ ಮಠದಾಗ. ಯಾವಾಗಿಂತ ಸ್ಟಾರ್ಟ್ ಮಾಡಿದ್ರಿ? ಸುಮಾರು 55 ಬೇಡ 60 ವರ್ಷ ಆತ್ರಿ ಈಗ ಕಟ್ಟಿಗೆ ಹೊಡ್ಯಾಕ ಚಾಲು ಮಾಡಿ ನಾನು. ಅಲ್ಲಿಂದ ವ್ಯಾಪಾರ ಎಲ್ಲ ಭರ್ಜರಿ ನಡೆದಿತ್ತು. ದುಡ್ಡು ಬಹಳ ಉತ್ಪನ್ನ ಇತ್ತು. ದುಡ್ಡಿಗೆ ನಾ ಆಸೆ ಮಾಡ್ಲಿಲ್ಲ. ಅಲ್ಲಿ ಕುಂದಗೋಳ ಕ್ರಾಸಿಗೆ ಆಶ್ರಮ ಏನಿತ್ತಲ್ರಿ, ಅಲ್ಲಿ ಅಜ್ಜನ ಮೂರ್ತಿ ಮಠ ಇದ್ದಿದ್ದಿಲ್ಲ. ಹಂಗಾರ ಇಲ್ಲೊಂದು ಮಠ ಮಾಡೋಣ ಅಂತ ಹೇಳಿ ಮೊದಲನೇ ಮಠ ಅಲ್ಲಿ ಅಪ್ಪನ ಆಶೀರ್ವಾದದಿಂದ ಕುಂದಗೋಳ ಕ್ರಾಸ್ ಈಗೂ ಐತ್ರಿ ಮಠ. ಐತ್ರಿ. ಮೊಟ್ಟ ಮೊದಲನೇ ಮಠ ನಾವು ಅಪ್ಪನ ಆಶೀರ್ವಾದದಿಂದ ನಾವು ಕಟ್ಟಿವ ಅನ್ನೋ ಬದ್ಲಿ ಆಶೀರ್ವಾದದ ಬಲದಿಂದ ಅದನ್ನ ಮಠ ಕಟ್ಟಿಸಿದ್ವಿ. ಅದಾದ ನಂತರ ದುಡ್ಡು ಉತ್ಪನ್ನ ಅಂತೂ ಪ್ರತಿ ದಿವಸ ಜೋರ ಇತ್ತಲ್ರಿ. ನಮ್ಮ ಹುಬ್ಬಳ್ಳಿ ಸಿದ್ಧಾರ್ಥ ಮಠದ ದಾರಿ ಒಳಗ ಸಿದ್ಧಾರ್ಥಪ್ಪರ ಹೆಸರು ಪ್ರಚಾರ ಮಾಡಾಕ ಮೂಲ ಕಾರಣೀಭೂತರು ಕಬೀರದಾಸರು ಅನ್ನೋದು ನಿಮಗ್ ಗೊತ್ತು. ಆದ್ರೆ ಗೋವಿಂದ ಸ್ವಾಮಿಗಳು ಅನ್ನೋರು ಒಬ್ರು ಅಪ್ಪ ಪ್ರೀತಿಗೆ ಪಾತ್ರ ಆದಂತ ಗೋವಿಂದ ಸ್ವಾಮಿಗಳು ಇದ್ದಾರ್ರಿ. ಅವ್ರ ಮಠನೂ ಐತೆ ಅಲ್ಲೇ ದಾರಿ ಒಳಗ. ಆ ಮಠ ಒಟ್ಟ ಯಾರಿಗಿ ಜನರಿಗೆ ಹೋಗೋರು ಬರೋರು ಕಾಣ್ತಿದ್ದಿಲ್ಲ. ಆ ಪ್ರಕಾರ ದಟ್ಟವಾದ ಕಳ್ಳಿ ಗಿಡ ಕಸ ಇತ್ತು. ಅದನ್ನೆಲ್ಲ ತೆಗಿಸಿ ಅಲ್ಲಿ ಕಂಪೌಂಡ್ ಮಾಡಿದ್ವಿ. ಅದಾದ ನಂತರ ಒಂದ್ ದಿವ್ಸ ತಾಯಾರು ಏನ್ ಹೇಳಿದ್ರು, ಇಲ್ಲಿ ಬರುವಂತ ಮಾಲ್ ನೀನ್ ಇಲ್ಲಿ ಖರೀದಿ ಮಾಡ್ತೀಯಲ್ಲ, ಅದ್ರ ಬದ್ಲಿ ನೀ ಜಂಗಲ್ನ್ಯಾಗ ಮಾಲ್ ಖರೀದಿ ಮಾಡು ಅಂದ್ರು. ಇಲ್ಲಿಂದ ಶುರು ಆಕೇತ್ ನೋಡ್ರಿ ಅಪ್ಪನ ಲೀಲಾ.